ನಮಸ್ಕಾರ. ಈಗಾಗಲೇ ನಿಮಗೆ ಅರ್ಜಿ ತುಂಬುವ ವಿಧಾನದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಕೆಲವು ಅಭ್ಯರ್ಥಿಗಳು ಮತ್ತು ಪೋಷಕರು ಅರ್ಹತಾ ಖಂಡಿಕೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ಕ್ಲಾಸಸ್. ಎಲಿಜಿಬಿಲಿಟಿ ಕ್ಲಾಸಸ್ ಅಂತಂದರೆ ಯಾವ ಅಭ್ಯರ್ಥಿ ಯಾವ ಎಲಿಜಿಬಿಲಿಟಿ ಕ್ಲಾಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನೀವು ಬ್ರೋಷರನ್ನು ನೋಡಬೇಕಾಗ್ತದೆ. ಎಲಿಜಿಬಿಲಿಟಿ ಕ್ಲಾಸಸ್ ಪ್ರತಿಯೊಂದು ಕ್ಲಾಸ್ಗೂ ಪ್ರತಿಯೊಂದು ಡೆಫಿನಿಷನ್ ಇರುತ್ತೆ. ಸರ್ಕಾರಿ ಸೀಟುಗಳನ್ನ ಅಭ್ಯರ್ಥಿಗಳು ಪಡೀಲಿಕ್ಕೆ ಅರ್ಹತೆ ಪಡಿಬೇಕು ಅಂತಂದರೆ ಯಾವುದಾದ್ರೂ ಒಂದು ಎಲಿಜಿಬಿಲಿಟಿ ಕ್ಲಾಸನ್ನು ಅವರು ಪೂರೈಸಬೇಕು. ಅಂತಂದರೆ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಇರತಕ್ಕಂತಹ ನಿಯಮಗಳನ್ನು ಮಾನದಂಡಗಳನ್ನ ಅವರು ಪೂರೈಸಬೇಕಾಗತ್ತೆ. ಒಟ್ಟು ಎ ಇಂದ ಓವರೆಗೆ ಎಲಿಜಿಬಿಲಿಟಿ ಕ್ಲಾಸಸ್ನ ವಿಂಗಡಣೆ ಮಾಡಲಾಗಿದೆ. ಎಲಿಜಿಬಿಲಿಟಿ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಈ ಥರ ಕ್ಲಾಸ್ ಓವರೆಗೂ ಇದೆ. ಕ್ಲಾಸ್ ಎ ಅಂತಂದರೆ 1ರಿಂದ 12ನೇ ತರಗತಿಯವರೆಗೆ ಅಭ್ಯರ್ಥಿ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು. ಅದರಲ್ಲಿ SSLC ಅಥವಾ PUC ಅಥವಾ 12th ಸ್ಟ್ಯಾಂಡರ್ಡ್ ಅಂತಂದೇನು ಕರೀತಾರೆ ಅದನ್ನು ಇಲ್ಲಿ ಪಾಸಾಗಿರಬೇಕು. 7 years ಆಫ್ ಸ್ಟಡಿ ಇನ್ಕ್ಲೂಡಿಂಗ್ ಐದರ್ 10th ಆರ್ 12th ಇನ್ ಕರ್ನಾಟಕ. ಕ್ಲಾಸ್ ಬಿ ಅಂತಂದರೆ 11th ಆ್ಯಂಡ್ 12th ಇನ್ ಕರ್ನಾಟಕ. ಫಸ್ಟ್ PUC ಮತ್ತು 2ನೇ PUC, ಸೆಕೆಂಡ್ PUC ಅಂತ ಏನು ಕರೀತಾರೆ ಅದು, ಮತ್ತು ಅಭ್ಯರ್ಥಿಯ ಪೋಷಕರು ಕನಿಷ್ಠ 7 ವರ್ಷ ಇಲ್ಲಿ ವ್ಯಾಸಂಗ ಮಾಡಿರಬೇಕು. 11th ಆ್ಯಂಡ್ 12th ಆರ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಅಲಾಂಗ್ ವಿತ್ ಪ್ಯಾರೆಂಟ್ಸ್ 7 years ಆಫ್ ಸ್ಟಡಿ ವ್ಯಾಸಂಗ ಮಾಡಿದರೆ ಅವರು ಕ್ಲಾಸ್ ಬಿಯಲ್ಲಿ ಬರ್ತಾರೆ. ಕ್ಲಾಸ್ ಸಿ ಅಂತಂದರೆ ಯಾವ ಅಭ್ಯರ್ಥಿ ಮತ್ತು ಪೋಷಕರ ಮಾತೃಭಾಷೆ ಕನ್ನಡ, ತುಳು, ಕೊಡವ ಅಥವಾ ಬೇರೆ ಆಗಿರುತ್ತೆ ಮತ್ತು ಅವರು ಮೂಲತಃ ಕರ್ನಾಟಕದವರಾಗಿದ್ದು ಪ್ರಸ್ತುತ ಕರ್ನಾಟಕ ರಾಜ್ಯದ ಹೊರಗಡೆ ವಾಸಿಯಾಗಿರ್ತಾರೆ. ಅಂತಹ ಅಭ್ಯರ್ಥಿಗಳು ಕ್ಲಾಸ್ ಸಿಯನ್ನು ಆಯ್ಕೆ ಮಾಡ್ಕೋಬಹುದು. ಕ್ಲಾಸ್ ಡಿ ಅಂತಂದರೆ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು ಅಂತ ಕರೀತಾರೆ. ಅಂತಂದರೆ ಗಡಿನಾಡು ಪ್ರದೇಶಗಳು ಏನಿದೆ ಆ ಪ್ರದೇಶಗಳಲ್ಲಿ ವಾಸವಾಗಿರ್ತಾರೆ. ಕಾಸರಗೋಡು, ಜತ್ತು, ಗಡಿಂಗ್ಲಜ್ ಮತ್ತು ಹೊಸದುರ್ಗ, ಈ ಥರ ಪ್ರದೇಶಗಳು ಗಡಿನಾಡು ಪ್ರದೇಶಗಳು ಅಂತ ಏನು ಗುರುತಿಸಿದೆ ಆ ವಿವರಗಳನ್ನು ಬ್ರೋಷರಲ್ಲಿ ನೀಡಿದೆ. ಆ ಪ್ರದೇಶಗಳಲ್ಲಿ ವಾಸವಾಗಿದ್ದು ಮತ್ತು 1ರಿಂದ 12ನೇ ತರಗತಿಯವರೆಗೆ 7 ವರ್ಷ ಅಭ್ಯರ್ಥಿ ವ್ಯಾಸಂಗ ಮಾಡಿರ್ತಾರೆ. ಅವರ ಮಾತೃಭಾಷೆ ಕನ್ನಡ, ತುಳು, ಕೊಡವ ಅಥವಾ ಬ್ಯಾರಿ ಆಗಿರಬೇಕು. ಕ್ಲಾಸ್ ಇ ಅಂತಿದೆ. ರಕ್ಷಣಾ ಪಡೆಯ ಸಿಬ್ಬಂದಿಯ ಮಕ್ಕಳು ಕರ್ನಾಟಕದಲ್ಲಿ ಯಾರು ರಕ್ಷಣಾ ಪಡೆಯ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇರ್ತಾರೆ ಮತ್ತು ಅವರ ಮಕ್ಕಳು ಅದೇ ಪೀರಿಯಡಲ್ಲಿ 11th ಮತ್ತು 12th ಅವರು ಪಾಸಾಗಿರ್ತಾರೆ. ಅಂಥವ್ರು ಕ್ಲಾಸ್ ಇಯನ್ನು ಆಯ್ಕೆ ಮಾಡೋದು. ಕ್ಲಾಸ್ ಎಫ್ ಅಂತಂದರೆ ರಕ್ಷಣಾ ಪಡೆಯ ಕರ್ನಾಟಕ ಮೂಲದ ವ್ಯಕ್ತಿಗಳು. ಅಂತಂದರೆ ರಕ್ಷಣಾ ಪಡೆಗೆ ಸೇರಬೇಕಾದ ಸಂದರ್ಭದಲ್ಲಿ ಅವರು ಕರ್ನಾಟಕ ಎಂದು ಹೋಮ್ ಟೌನನ್ನು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಅಂತಹವರ ಮಕ್ಕಳು ಕ್ಲಾಸ್ ಎಫನ್ನು. ಕ್ಲಾಸ್ ಜಿ ಅದು ಕೂಡ ರಕ್ಷಣಾ ಪಡೆಯ ಸಂಬಂಧ ಕ್ಲಾಸ್ ಆಗಿದೆ. ರಕ್ಷಣಾ ಪಡೆ ಮಕ್ಕಳು ಇಲ್ಲಿ ಕೆಲಸ ಮಾಡಿ ರಕ್ಷಣಾ ಪಡೆ ಅಥವಾ ಪೋಷಕರು ನಂತರ ಅವರಿಗೆ ಬೇರೆ ಕಡೆ ವರ್ಗಾವಣೆಯಾಗಿರ್ತದೆ. ಆದರೆ ಅವರ ಮಕ್ಕಳು ಇಲ್ಲೇ ವ್ಯಾಸಂಗ ಮಾಡಿರ್ತಾರೆ. ಅಂಥವರು ಕ್ಲಾಸ್ ಜಿ